ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹೊಟ್ಟೆ ಹಸಿತೈತೆ. ಬಂಡನಣ್ಣಪ್ಪನ ಹೋಟ್ಲು ಟಿಫನ್ ಮಾಡ್ಕೊಂಬರಮ್ಮ. ಹೋಗ್ ಬನ್ನಿ, ನಾವು ಹೋಟ್ಲೂಟ ತಿನ್ನಲ್ಲ ಅಣ್ಣ. ಹೌದಾ? ಯಾಕಪ್ಪಿ? ಸೋಡಾ ಜಾಸ್ತಿ ಹಾಕಿರ್ತಾರ ಅಣ್ಣ. ನೀವು ಅಷ್ಟೇ ಹೋಟ್ಲೂಟ ಜಾಸ್ತಿ ತಿನ್ನೋಕೆ ಹೋಗ್ಬಿಡ್ರಿ, ನಾವಷ್ಟು ಮನೆಗೆ ತಿನ್ನಿ. ಅದ್ರ ಮನೆಯಾಗೆ ರುಚಿಯಾಗಿ ಮಾಡಕ್ಕಲ್ಲ, ಹೋಟ್ಲಾಗೆ ರುಚಿಯಾಗಿ ಮಾಡಕ್ಕೋದು. ಬಾ ಒಂದು ರೋಸ್ಟ್. ನೀವು ತಿನ್ನೋಕೆ ಹೋಗ್ಬಿಡಿ ಅಣ್ಣ, ಆದಷ್ಟು ಮನೆ ಊಟ ತಿನ್ರಿ, ಆರೋಗ್ಯವಾಗಿರ್ತೀರ. ಹೋಟ್ಲ ಜಾಸ್ತಿ ಸೋಡಾ ಹಾಕ್ತಾರೆ. ಇಲ್ಲಪ್ಪಿ, ಹೋಟ್ಲಾಗ ತಿನ್ನಿಲ್ಲ ಅಂದ್ರೆ ನನ್ಗೆ ಆಗಲ್ಲ, ಬರಲ್ಲ. ರಘು, ಕಾಫಿ ಕುಡ್ಕೊಂಬರಮ್ಮ. ಇಲ್ಲ, ನೀವು ಹೋಗ್ರಿ, ನಾನು ಕಾಫಿ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಒಂಚೂರು ಕುಡ್ಕೊಂಬರೋಣ ಬಾ. ಕಾಫಿ ಟೀ ಕುಡಿಯೋದು ನೀವು ಬಿಟ್ಬಿಡಿ, ಮೈಂಡು ಫ್ರೆಶ್ ಆಗುತ್ತೆ. ಒಂದಮ್ಮು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ನೀವು ಬಿಟ್ಬಿಡಿ. ಏನ್ ಮಾಡ್ಲಿರಗು, ರೂಢಿ ಆಗೋಗ್ಬಿಟ್ಟಿದೆ, ಬರಲ್ಲ. ಅಪ್ಪ ಟಿಫನ್ ರೆಡಿ ಆಗೈತೆ, ಟಿಫನ್ ಮಾಡ್ಕೊಂಡು ಹೋಗಪ್ಪ. ಕೆಲ್ಸಕ್ಕೆ ಟೈಮ್ ಆಗೈತೆ, ಅಲ್ಲೇ ಎಲ್ಲ ನಾ ಟಿಫನ್ ಮಾಡ್ಕೊಂತೀನಿ ಬಿಡಮ್ಮ. ಸರಿ, ಹೋಗ್ಬಿಟ್ಟು ಬರ್ತೀನಮ್ಮ. ವರ್ಕ್ ಜಾಸ್ತಿ ಇತ್ತು, ಈಗ ಟಿಫನ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಬೇಗ ಬರ್ತೀನಮ್ಮ. ಸರ್, ಗ್ಯಾಸ್ಟ್ರಿಕ್ ಮಾತ್ರ ಕೊಡಿ. ಏನಪ್ಪ ಇವನು ಬಂದಿಸತ್ ನಮ್ಮ ಹತ್ರ ಹಾಕಂತವನೆ. ಕಿಲೋಮೀಟರ್ಗೆ 10 ರೂಪಾಯಿ ಮಾಡ್ಕೋಣ ಇರ್ಲಿ. ಆಗಲ್ಲಪ್ಪಿ. ಏನಪ್ಪ ಇದು ಇಷ್ಟೊಂದು ವಾಸನೆ, ಬೆಳಗ್ಗೆ ಏನು ತಿನ್ನ. 15 ರೂಪಾಯಿ ಕಿಲೋಮೀಟರ್, ಅದ್ರ ಕಮ್ಮಿ ಆಗಲ್ಲಪ್ಪಿ. ಏನಪ್ಪ ಈ ಪಾರ್ಟಿ ಬೀಸ್ತವನೆ. 12 ರೂಪಾಯಿ ಕಿಲೋಮೀಟರ್ ಮಾಡ್ಕೊಂಡು ಏನ್ ತಿಂದ್ರಣ ಈ ಪಾರ್ಟಿ ಊಸ್ತಾ ಇದ್ದೀರಾ? 13 ರೂಪಾಯಿ ಮಾಡಿ ಕಳ್ಸೋಣ, ಹೋಗ್ಲಿ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗ್ಬಿಟ್ಟೈತಪ್ಪಿ. ಎಲ್ಲ ಕಡೆನೂ ಬಜಾರ್ 15 ರೂಪಾಯಿ ಕಿಲೋಮೀಟರ್. 15 ರೂಪಾಯಿ ಕಮ್ಮಿ ಆಗಲ್ಲಪ್ಪಿ. ಊಸ್ಬೇಡ, ಕಮ್ಮಿ ಮಾಡಪ್ಪ, ವಾಸನೆ ತಡೆಯಕ್ಕಾಗ್ತಾ ಇಲ್ಲ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗ್ಬಿಟ್ಟೈತೆ. ಗ್ಯಾಸ್ ಎಲ್ಲ ನೋಡಿ ಹೆಂಗ್ ಈಚೆಗೆ ಬರ್ತಾ ಇದೆ. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ವಾಸನೆ ಹಾಕಂತಿದ್ರೆ ನಮಗೂ ಅದನ್ನ ಬೇರೆ ಕಾಯಿಲೆ ಬಂದ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗೈತಪ್ಪಿ, ವರ್ಕೌಟ್ ಆಗಲ್ಲ. ಬರ್ತೀನಣ್ಣ, 13 ರೂಪಾಯಿ ಮಾಡ್ಕೊಂಡೆ ಗಾಡಿ ಕಳಿಸ್ಬಿಟ್ಟು. ಹೂನಪ್ಪಿ. ಏನ್ ನಿಮ್ ಪ್ರಾಬ್ಲಮ್? ಗ್ಯಾಸ್ಟ್ರಿಕ್. ತಲೆನೋವಾ? ಗ್ಯಾಸ್ಟ್ರಿಕ್ ಡಾಕ್ಟ್ರೇ, ಗ್ಯಾಸ್ಟ್ರಿಕ್. ವಾಂತಿ ಆಯ್ತಾ? ಅಲ್ಲ, ಗ್ಯಾಸ್ಟ್ರಿಕ್. ಕೈಕಾಲು ನೋವಾ? ಏನ್ ನಿನ್ನ ಹೆಸರು? ರವೀಂದ್ರ. ಶನೇಂದ್ರ? ರವೀಂದ್ರ. ಮುನೇಂದ್ರನ? ರವೀಂದ್ರ. ಎಷ್ಟ್ ದಿವಸದಿಂದ? ವಾರದಿಂದ ಗ್ಯಾಸ್ಟ್ರಿಕ್. ಮೋಷನ್ ಹೋಗ್ತಾ ಇದೆಯಾ? ಸರಿಯಾಗಿ ಆಗ್ತಾ ಇಲ್ಲ. ಕಿವಿ ಮಿಷಿನ್ ಉದ್ರೋಗೈತೆ, ಫಸ್ಟ್ ಹಾಕೊಳ್ಳಿ ಡಾಕ್ಟ್ರೇ. ಗ್ಯಾಸ್ಟ್ರಿಕ್ ನಿಧಾನ ಕೇಳ, ನಂಗೂ ಕೇಳಿಸುತ್ತೆ. ಅವಾಗಿಂದ ಪಡ್ಕೊಂಡ್ರೆ ನಿಮ್ಗೆ ಕೇಳಿಸ್ಲಿಲ್ಲ ಡಾಕ್ಟ್ರೆ, ಕಿವಿ ನೀವು ಅದು ಹಾಕೊಂಡೇ ಇಲ್ಲ. ಗ್ಯಾಸ್ಟ್ರಿಕ್ ನಾನು ತಲೆನೋವು ಅಂದ್ಕೊಂಡ್ಬಿಟ್ಟಿದ್ದೆ. ಮೋಷನ್ ಹೋಗ್ತಾ ಇದೆಯಾ? ಎಷ್ಟು ದಿವಸದಿಂದ? 3 ದಿವಸದಿಂದ. ಒಂದು ಇಂಜೆಕ್ಷನ್ ಬರ್ಕೊಂಡ್ ಕೊಡ್ತೀನಿ, ತಗೊಂಡ್ ಬಾ, ಇಂಜೆಕ್ಷನ್ ಕೊಡ್ತೀನಿ. ನನ್ನ ಮಕ್ಕಳು ಹೋಟ್ಲು ಊಟ ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಟೀ ಕುಡಿಯೋದು, ಬೇಗ ತಗೊಂಡ್ ಬಾ. ಆಯ್ತು.
ಟೈಮ್ಗೆ ಕರೆಕ್ಟಾಗಿ ಮಾತ್ರ ತಗೋ. ಊಟಕ್ಕೆ ಮುಂಚೆ ಒಂದು, ಮಲ್ಗಕ್ ಮುಂಚೆ ಒಂದು. ಹಾ, ಫೀಸ್ ಕೊಡು. ಎಷ್ಟು ಸರ್? 200. ತಗೊಳ್ಳಿ ಸರ್. ಹಾ, ಎರಡ್ ಮಾಡಿ ಹೋಗು. ಅಣ್ಣ ಇದ್ದಲ್ಲಣ್ಣ, ಕುತ್ಕೊಳಪ್ಪಿ. ನೀವು ಗಾಡಿ ಬೇಗ ಕೊಡೋಣ. ಎಲ್ಲಣ್ಣ ಬಾಡಿಗೆ? ಧರ್ಮಸ್ಥಳ. ಯಾಕಣ್ಣ ಏನಾಯ್ತು? ಯಾಕೋ ಹೊಟ್ಟೆ ಎಲ್ಲ ಉಬ್ರಾಪಿ, ಇಲ್ಲಿ ಗ್ಯಾಸು ಉರಿ. ನಾರ್ಮಲ್ ಕಾಯಿಲೆ ಅಣ್ಣ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಹೋಟ್ಲ್ ಊಟ ಬಿಡ್ರಿ, ಹೊಟ್ಟೆ ತುಂಬ ಮನೆ ಊಟ ಮಾಡ್ರಿ, ಹೋಟ್ಲ ಟೀ ಕಾಫಿ ಕುಡಿಯೋದ್ ಬಿಡ್ರಿ. ಏನಿಲ್ಲ ಅಣ್ಣ, ನಮ್ಮ ಆರೋಗ್ಯ ನಮ್ಮ ಕೈಯಾಗಿರ್ಬೇಕು. ನೀವು ಆಸ್ಪತ್ರೆ ಎಷ್ಟೇ ತಿರುಗಿದ್ರು ಅವ್ರು ಕೂಡ ಮಾತ್ರ ತಾತ್ಕಾಲಿಕ ಅಷ್ಟೇ. ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡ್ರಿ, ಬೆಳಗ್ಗೆ ಸಾಯಂಕಾಲ ವ್ಯಾಯಾಮ ಮಾಡ್ರಿ. ಯಾವ್ದು ಇರಲ್ಲ ಅಣ್ಣ, ಚೆನ್ನಾಗಿರ್ತೀರ. ಸರಿ ಅಣ್ಣ, ಆಯ್ತು. ನಾನು 3 ದಿನ ಬಾಡಿಗೆ ಮುಗಿಸ್ಕೊಂಡ್ಬಿಡ್ತೀನಿ. ಬೀಗ ಕೊಡೋಣ. ಹುಷಾರಾಗಿ ಹೋಗ್ಬಿಟ್ಟು ಪಪ್ಪಿ. ಅಣ್ಣ ಇನ್ನೊಂದು ಮಾಡ್ತೋದೆ, ಕರೆಕ್ಟಾಗಿ ಗ್ಯಾಪ್ಸ್ಕೊಳ್ಳಿ. ಬೆಳಗ್ಗೆ ಸಾಯಂಕಾಲ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಟೈಮ್ ಟು ಟೈಮ್ ಮನೆ ಊಟ ಮಾಡೋಣ. ನಿಮಗೆ ಯಾವ ಕಾಯಿಲೆನೂ ಬರಲ್ಲ.